ಕೊಡಗು ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಳೆಗೆ ಕೊಳೆ ರೋಗ ಬಂದು ಕಾಫಿ ನಿರಂತರವಾಗಿ ಉದುರ್ತಾ ಇದೆ. ಸರ್ಕಾರದ ಪರಿಹಾರಕ್ಕಾಗಿ ರೈತರು ಎದುರು ನೋಡ್ತಾ ಇದ್ದಾರೆ. ಮಳೆಗೆ ನೆಲ ಕಚ್ಚುತ್ತಿದೆ ಕಾಫಿ ಬೆಳೆ. ನೆಲದಲ್ಲಿ ಹರಡಿರುವ ಕಾಫಿ ಬೀಜಗಳು, ತೋಟದಲ್ಲಿ ನಿಂತಿರುವ ಮಳೆ ನೀರು, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂತಾದ ಬೆಳೆಗಾರರ ಸ್ಥಿತಿ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಫಿ ತೋಟಗಳಲ್ಲಿ ಹರಡಿರುವ ಕಾಫಿಯನ್ನ ನೋಡಿದ್ರೆ ಕರುಳು ಹಿಂಡುತ್ತೆ. ಜಿಲ್ಲೆಯ ಹಲವು ಭಾಗಗಳಲ್ಲಿ ನಿರಂತರವಾಗಿ ಕಾಫಿ ನೆಲಕಚ್ಚುತ್ತಾ ಇದ್ದು ಬೆಳೆಗಾರರಲ್ಲಿ ಆತಂಕ ಶುರುವಾಗಿದೆ. ಬಾರಿ ಅಪರೂಪಕ್ಕೆ ನಮಗೆ ಕಾಫಿ ರೇಟ್ ಕಳೆದ ವರ್ಷ ಒಂದು ಒಳ್ಳೆ ರೇಟ್, ಈ ವರ್ಷ ಒಂದು ಒಳ್ಳೆ ರೇಟ್ ನಡೀತಾ ಉಂಟು. ಆದರೆ ಕಾಫಿ ಫಸಲು ವಿಪರೀತ ಮಳೆಯಿಂದಾಗಿ ಉದುರ್ತಾ ಉಂಟು. ಕಾಫಿ ವಿಪರೀತ ಮಳೆಯಿಂದಾಗಿ ಕಾಫಿ ಉದುರೋ ಕಾರಣ ವರ್ಷ ಕೈಗೆ ಸಿಕ್ಕಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳೋಂಗೆ ಆಗುಂಟು. ಅದರ ಮಧ್ಯೆ ಕಳೆದ ವರ್ಷ ಆಚೆ ವರ್ಷ ಮಳೆ ಸ್ವಲ್ಪ ಕಮ್ಮಿ ಇತ್ತು, ಅದೆಲ್ಲ ಸೇರಿಸಿ ಈ ವರ್ಷ ಹೊಡಿತಾ ಉಂಟು. ಆ ಮಳೆಯಿಂದಾಗಿ ಕಾಫಿ ಅದರಲ್ಲಿ ಕಾಪಾಡ್ಕೊಳ್ಳೋಕ್ಕೆ ಗಿಡ, ಅದನ್ನ ಏನು ಬೆಳೆ ಉಂಟು ಅದನ್ನ ಕಾಪಾಡ್ಕೊಳ್ಳೋಕ್ಕೆ ಗಿಡಗಳಿಗೆ ಆಗ್ತಾ ಇಲ್ಲ. ವಿಪರೀತ ಮಳೆಯಿಂದಾಗಿ ಅದು ಉದುರಬೇಕು. ಏಪ್ರಿಲ್ ಮೇ ತಿಂಗಳಲ್ಲಿ ವಿಪರೀತ ಬಿಸಿಲಿನಿಂದಾಗಿ ಕಾಫಿ ಬೆಳೆ ಒಣಗಿ ಬೆಳೆಗಾರರಿಗೆ ಹೊಡೆತ ಕೊಟ್ಟಿತ್ತು. ಇದೀಗ ಮಳೆ ಹೆಚ್ಚಾಗಿತ್ತು, ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ವರ್ಣ ಇದೇ ರೀತಿ ಅಬ್ಬರಿಸಿ ಬೊಬ್ಬಿರಿದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಗತಿ ಅಂತಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ವಿಪರೀತ ಮಳೆ. ಈ ಕಾಫಿ ಬೆಳೆಗೆ ನಿರಂತರವಾಗಿ 10 ದಿನಗಳ ಕಾಲ ಮಳೆ ಬರ್ತಾನೆ ಇದ್ದರೆ ಖಂಡಿತವಾಗಿ ಕೊಳೆಯಾಗಿ ಉದುರೋದು ಸಾಮಾನ್ಯ. ಈ ವರ್ಷ ಕಂಡಾಪಟ್ಟೆ ಉದುರಿದೆ. ಬೇಸಿಗೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಬಿಸಿಲು ಮತ್ತು ತಾಪಮಾನ ಇದ್ದುದರಿಂದ ಆಗ ನಮಗೆ ಹೊಡೆತ ಬಿತ್ತು. ಈಗ ಪುನಃ ಉದುರುವಿಕೆಯಿಂದ ಹೊಡೆತ ಬಿದ್ದಿದೆ. ರೈತ ಎಲ್ಲ ಕಡೆಯಿಂದಲೂ ಶೋಷಣೆಗೆ ಒಳಪಟ್ಟಾಗಿದೆ. ಭಾಳ ತೀವ್ರ ಸಂಕಷ್ಟದಲ್ಲಿದ್ದಾನೆ. ಇದಕ್ಕೆ ಸರ್ಕಾರ ಮಧ್ಯಪ್ರವೇಶಿಸಿ ಏನಾದರೂ ರೈತರ ಬೆಂಗಾವಲಿಗೆ ನಿಂತರೆ ನಾವು ಸ್ವಲ್ಪ ನಿರಾಳವಾಗಿ ಉಸಿರಾಡಬಹುದು ಎಂಬುದು ನನ್ನ ಅಭಿಪ್ರಾಯ. ಹವಾಮಾನ ಇಲಾಖೆ ಮತ್ತಷ್ಟು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಆದ್ರಿಂದ ಕಾಫಿ ಬೆಳೆಗಾರರು ಮತ್ತಷ್ಟು ಆತಂಕದಲ್ಲಿ ದಿನ ದೂಡುವಂತಾಗಿದೆ. ಬಿ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ನಿರಂತರವಾಗಿ ಸುರಿದ ಮಳೆಯಿಂದ ಧಾರವಾಡ ಜಿಲ್ಲೆಯಲ್ಲಿ ಹೆಸರು ಬೆಳೆಗೆ ಹಳದಿ ನಂಜು ರೋಗದ ಸಂಕಷ್ಟ ಎದುರಾಗಿದೆ. ಕಳೆದ ವರ್ಷ ಮಳೆಯಿಲ್ಲದೆ ಬರಗಾಲ ಎದುರಿಸಿದ್ದ ರೈತರು ಈಗ ವಿಪರೀತ ಮಳೆಯಿಂದ ಬೆಳೆಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಆ ಕುರಿತ ಸ್ಟೋರಿ ಇಲ್ಲಿದೆ. ದೂರದಿಂದ ನೋಡಿದ್ರೆ ಹಚ್ಚ ಹಸುರಾಗಿ ಕಾಣುವ ಬೆಳೆ ಮಧ್ಯೆ ಅಲ್ಲಲ್ಲಿ ಹಳದಿ ವರ್ಣಕ್ಕೆ ತಿರುಗಿರುವ ಎಲೆ, ಹಚ್ಚ ಹಸುರಾಗಬೇಕಾದ ಕಾಯಿಗಳು ಹಳದಿ. ಇದು ಧಾರವಾಡ ಜಿಲ್ಲೆಯ ಹೆಸರು ಬೆಳೆಯ ಸದ್ಯದ ಪರಿಸ್ಥಿತಿ. ಧಾರವಾಡ ಜಿಲ್ಲೆಯ ರೈತರು 85,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆದಿದ್ದಾರೆ. ಜಿಲ್ಲೆಯ ಮುಂಗಾರಿನ ಪ್ರಮುಖ ಬೆಳೆಯೂ ಹೆಸರು. ನವಲಗುಂದ ತಾಲೂಕಿನಲ್ಲಿ 38,000 ಹೆಕ್ಟೇರ್, ಅಣ್ಣಿಗೇರಿ ತಾಲೂಕಿನಲ್ಲಿ 18,000 ಹೆಕ್ಟೇರ್, ಧಾರವಾಡ ತಾಲೂಕಿನಲ್ಲಿ 8,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರಿದೆ. ಈ ಬೆಳೆಗೆ ಹಳದಿ ನಂಜಾನು ರೋಗ ಶುರುವಾಗಿದೆ. ಬೆಳೆ 60 ದಿನದ ಬೆಳೆಯಲ್ಲಿ ಅಂತಂದ್ರೆ ಹೂವಾಡು ಮತ್ತು ಕಾಯಿ ಎರಡೂ ಇರ್ತಾವೆ. ಈ ಒಂದು ಹಂತದಲ್ಲಿ ಅತಿ ತೇವಾಂಶದಿಂದ ರೋಗದ ಉಲ್ಬಣೆ ಆಗುವಂತ ಅವಕಾಶಗಳು ಉಂಟು. ಮತ್ತು ಕಾಯಿ ಮತ್ತು ಹೂ ಉದುರು ಅತಿ ತೇವಾಂಶ ಉಂಟಾದಾಗ ಗಿಡದಲ್ಲಿ ತೇವಾಂಶದ ಹೆಚ್ಚು ಕಡಿಮೆ ಬ್ಯಾಲೆನ್ಸ್ ತಪ್ಪಿ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಉದುರುವಿಕೆ ಸ್ಟಾರ್ಟ್ ಆಗ್ತದೆ. ಹೆಚ್ಚು ಮಳೆಯಿಂದ ಗದ್ದೆಯಲ್ಲಿ ನೀರು ನಿಂತ ಪರಿಣಾಮ ಅತಿ ತೇವಾಂಶದಿಂದ ಬೇರು ಕೊಳಿತಾ ಇದೆ. ಎಲೆ ಹಳದಿಯಾಗುತ್ತಾ ಕ್ರಮೇಣ ಎಲೆಗಳು ಸುಕ್ಕಾಗುತ್ತಿವೆ. ಎಲ್ಲಾ ಹುಳುಕಾಗ್ಯಾವ್ರಿ, ಹೆಸರು ರೋಗ ಬಿದ್ದಾವ, ಹಳದಿ ಬಿದ್ದಾಗಿದ್ರಿ, ಕಾಯಿ ಎಲ್ಲಾ ಹುಳುಕಾಗಿದ್ರಿ. ಏನ್ ಚಂದಾಗಿ ಎಣ್ಣಿ ಪಣ್ಣಿ ಔಷಧ ಹೊಡಿಬೇಕಂದ್ರ ಮಳೆಗಾಲ ಒಂದ್ ಬಿಡವಲ್ರಿ. ಮುಂದ್ ಹೊಡ್ಯಾತ್ಲಿ ಹಿಂದಿಂದ ತೊಳ್ಕೊಂಡ್ ಹೋಗತ್ರಿ. ರೈತರ ಬಾಳೆವು ಎಲ್ಲಾ ತುಟ್ಟಿ ಎಣ್ಣೆ, ಎಲ್ಲಾ ಬೀಜ ಗೊಬ್ಬರ ಎಲ್ಲಾ ಲವಣಿ ಮಾಡ್ಯಾವ್ರಿ. ಇದನ್ನ ಎಕರೆಗೆ 20,000 ರೂಪಾಯಿ. ಏನ್ 3 ಮಂದಿ ಕೂಡ್ ಮಾಡ್ಯಾವ್ರಿ. ಎಲ್ಲಾ ಮೈಮ್ಯಾಲ್ ವಾರಿ. ಹೋದ ವರ್ಷನ್ಕಾರ ಮಳೆಗಾಲ ಆಗಲಿಲ್ರಿ. ಈ ವರ್ಷ ಆಗೇತ್ಪಾ ಅನ್ನೋ ಕೊಡದ ಈ ನಮ್ಮನಿ ಹಾಕೊಂಡ್ ಕುಂತತ್ ನೋಡ್ರಿ ಸಾಹೇಬ್ರ. ಕಳೆದ ವರ್ಷ ಮಳೆ ಆಗದೆ ಧಾರವಾಡ ಜಿಲ್ಲೆ ರೈತರು ತತ್ತರಿಸಿದ್ರು. ಈಗಷ್ಟೇ ರೈತರು ಚೇತರಿಸಿಕೊಳ್ಳುತ್ತಿದ್ದಾಗ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.
ಅದು ರಾಜ್ಯವನ್ನಾಳಿದ ಧೀಮಂತ ರಾಜಕಾರಣಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳ ತವರೂರು. ಆ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಮಳೆ ಬಂದ್ರೆ ಸಾಕು ಸೋರುತ್ತೆ. ಯಾವುದು ಆ ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಬಿರುಕು ಬಿಟ್ಟ ಗೋಡೆ, ಒಡೆದ ಹಂಚು. ಇದು ಶಾಲೆಯೋ ಪಾಳು ಮನೆಯೋ? ಶಿಥಿಲಗೊಂಡು ಅಲ್ಲಲ್ಲಿ ಬಿರುಕು ಬಿಟ್ಟಿರುವ ಶಾಲೆ, ಒಡೆದ ಅಂಚಿನಲ್ಲಿ ಸೋರುತ್ತಿರುವ ನೀರು. ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸರ್ಕಾರಿ ಶಾಲೆಯ ದುಸ್ಥಿತಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾದ ಈ ಶಾಲೆ ಮಾಜಿ ಮುಖ್ಯಮಂತ್ರಿ ದಿವಂಗತ JH ಪಾಟೀಲ್ ಅವರ ತವರೂರು ಕಾರಿಗನೂರಿನಲ್ಲಿದೆ. ಮಳೆ ಬಂದ್ರೆ ಸಾಕು ಬಿರುಕು ಬಿಟ್ಟ ಗೋಡೆಯಿಂದ ನೀರು ಸೋರಲು ಆರಂಭಿಸುತ್ತದೆ. ಕಳೆದ 4-5 ವರ್ಷಗಳಿಂದ ಸಮಸ್ಯೆ ಇದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ಶಾಲೆ ದುಸ್ಥಿತಿಗೆ ಕ್ರಮ ಕೈಗೊಂಡಿಲ್ಲ. ಸುಮಾರು ವರ್ಷದಿಂದಲೂ ಕೂಡ ಶಾಲೆ ಸ್ಥಾಪನೆಯಲ್ಲಿರುತ್ತದೆ. ಜೊತೆಗೆ ಶಾಲೆ ಶಿಥಿಲಗೊಂಡು ಸುಮಾರು 4-5 ವರ್ಷ ಆಗಿದೆ. ಜೊತೆಯಲ್ಲಿ ಎಲ್ಲ ಮನವಿಗಳನ್ನು ಕೊಟ್ಟಿದ್ದೀವಿ. ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಕೂಡ ತಲೆ ಮೇಲೆ ಬ್ಯಾಗ್ ಇಟ್ಕೊಂತ ಕೇಳೋ ಪರಿಸ್ಥಿತಿಲಿದೆ. ಕೂರ್ಲಿಕ್ಕೆ ಮಕ್ಕಳಿಗೆ ಡೆಸ್ಕು ಕೂಡ ಇಲ್ಲ. ಕೂರ್ಲಿಲ್ಲಿ ಎಲ್ಲ ಬಡ ಮಕ್ಕಳು ಓದ್ತಾ ಇರೋದಿಲ್ಲಿ. ಈ ಶಾಲೆಯಲ್ಲಿ 184 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 8 ಶಿಕ್ಷಕರಿದ್ದು 4 ಕೊಠಡಿಗಳನ್ನು ದುರಸ್ತಿ ಮಾಡಬೇಕಿದೆ. ಶಾಲೆಯ ದುಸ್ಥಿತಿ ಕಂಡು ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಶಾಲೆಗಳಿಗೆ ಸೇರಿಸುತ್ತಿದ್ದಾರಂತೆ. ಸರ್, ಇಲ್ಲಿ ಒಂದು 12 ರೂಮ್ ಇದ್ದಾವೆ. ಈಗ ಒಂದು ಹೊಸ ರೂಮ್ ಕೊಟ್ಟಿದ್ದಾರೆ, ಅದೊಂದು ಇಲ್ಲಿ ಆಗ್ತಾಯಿದೆ, ನಿಮ್ಮ ಎದುರಿಗೆ ಕಾಣ್ತಾ ಇದೆ. 6 ರೂಮ್ ಅಂತೂ ಯಾವುದೇ ದುರಸ್ತಿ ಹಂತದಲ್ಲೇ ಇದ್ದಾವೆ. ದುರಸ್ತಿ ಅಂದರೆ ದುರಸ್ತಿ ಅನ್ನೋಕ್ಕಿಂತ ಯೂಸ್ ಮಾಡಿದ್ರ ಸ್ಥಿತಿಗೆ ಹೋಗಿದ್ದಾವೆ. ಈ ಪ್ರಾಬ್ಲಮ್ ಇರೋದ್ರಿಂದ ದಯಮಾಡಿ ಇದಕ್ಕೆ ಸರ್ಕಾರ ಏನಾದರೂ ಈ ಶಾಲೆಗೆ ಕಣ್ ತೆರೆದು ರೂಮ್ಗಳನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ನಮ್ಮ ಶಾಲೆಗೆ ಅಂತ ನನ್ನ ಅಭಿಪ್ರಾಯ ಸರ್. ಪ್ರತಿನಿತ್ಯ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳಬೇಕಾಗಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆ ದುಸ್ಥಿತಿಗೆ ಮುಂದಾಗುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠ್ಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮುಡಾ ಹಗರಣ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಈ ಯಾತ್ರೆಗೆ ಯಾಕೋ ಸುಮಕ್ಕ ಗೈರಾಗಿದ್ದು ಎಂದಾದ್ರೂ ಬರ್ತಾರಾ ಅನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಆ ಕುರಿತ ವರದಿ ಇಲ್ಲಿ. ಪಾದಯಾತ್ರೆಯಿಂದ ದೂರ ಉಳಿದ ಮಾಜಿ ಸಂಸದೆ, ತೀವ್ರ ಕುತೂಹಲ ಮೂಡಿಸಿದ ರೆಬಲ್ ಲೇಡಿ ನಡೆ. ಮುಡಾ ಹಗರಣ ಖಂಡಿಸಿ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದ್ರೆ ದೋಸ್ತಿ ಯಾತ್ರೆಯಲ್ಲಿ ಸುಮಲತಾ ದೂರ ಉಳಿದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮೈತ್ರಿ ಯಾತ್ರೆಯಿಂದ ಸುಮಲತಾ ರೆಬಲ್ ಲೇಡಿ ದೂರ ಉಳಿದಿರೋದಕ್ಕೆ